ಚಿಕ್ಕದೇವರಾಜ ಒಡೆಯರ್ ಅವರ ಕಾಲಕ್ಕೆ ಹೇಗೆ ಸಂಪತ್ತಿನ ಶಿಖರ ಏರಿತು ಎಂದು. ಅಲ್ಲಿಗೆ ಒಡೆಯರ್ ವಂಶದ ಮೊದಲ ಅಧ್ಯಾಯ ಮುಗಿದಿತ್ತು. ಆದರೆ ಇತಿಹಾಸದ ಚಕ್ರ ಯಾವಾಗಲೂ ಒಂದೇ ಕಡೆ ತಿರುಗುವುದಿಲ್ಲ. ಶಿಖರ ಏರಿದ ಮೇಲೆ ಇಳಿಜಾರು ಇರಲೇಬೇಕಲ್ಲವೇ? ರಾಜರು ದುರ್ಬಲರಾದರು, ಸಿಂಹಾಸನ ಅನಾಥವಾಯಿತು. ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ ಅರಮನೆಯ ದಳವಾಯಿಗಳು ರಾಜರನ್ನೇ ತಮ್ಮ ಕೈಗೊಂಬೆಗಳನ್ನಾಗಿ ಮಾಡಿಕೊಂಡರು. ಈ ಕತ್ತಲೆಯಲ್ಲಿ ಉದಯಿಸಿದವನೇ ಸಾಮಾನ್ಯ ಸೈನಿಕ ಹೈದರಾಲಿ ಮತ್ತು ಆತನ ಮಗ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್. ರಕ್ತಸಿಕ್ತ ಯುದ್ಧಗಳು, ಶ್ರೀರಂಗಪಟ್ಟಣದ ಪತನ ಮತ್ತು ಬ್ರಿಟಿಷರ ಕಪಿಮುಷ್ಟಿ ಇವೆಲ್ಲವನ್ನು ಮೀರಿ ಮೈಸೂರು ಮತ್ತೆ ಎದ್ದು ನಿಂತಿದ್ದು ಹೇಗೆ? ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರನ್ನು ಜಗತ್ತೇ ಮೆಚ್ಚುವ ಮಾದರಿ ರಾಜ್ಯವನ್ನಾಗಿ ಕಟ್ಟಿದ್ದು ಹೇಗೆ? ಪತನ, ಸಂಘರ್ಷ ಮತ್ತು ಪುನರುತ್ಥಾನದ ಈ ರೋಚಕ ಪಯಣ ಭಾಗ 2 ಈಗ ಆರಂಭ. 1704 ಚಿಕ್ಕದೇವರಾಜ ಒಡೆಯರ್ ಎಂಬ ಮಹಾನ್ ಬೆಳಕು ಮರೆಯಾಯಿತು. ಆ ಬೆಳಕು ಆರಿದ್ದೇ ತಡ ಮೈಸೂರಿನ ಸಿಂಹಾಸನವನ್ನು ಕತ್ತಲು ಆವರಿಸಿತು. ನಂತರ ಬಂದ ರಾಜರು ಸಿಂಹಾಸನದ ಭಾರವನ್ನು ಹೊರಲಾಗದೆ ಕುಗ್ಗಿ ಹೋದರು. ಸರಿಯಾಗಿ ಇದೇ ಸಮಯಕ್ಕೆ ರಂಗಪ್ರವೇಶ ಮಾಡಿದವರೇ ದಳವಾಯಿಗಳು. ಅರಮನೆಯ ಚಿತ್ರಣ ಹೇಗಿತ್ತಂದರೆ, ಸಿಂಹಾಸನದ ಮೇಲೆ ರಾಜರು ಕುಳಿತಿದ್ದರು, ಆದರೆ ಅವರನ್ನು ಆಡಿಸುವ ಸೂತ್ರ ದಳವಾಯಿಗಳ ಕೈಯಲ್ಲಿತ್ತು. ರಥದಲ್ಲಿ ರಾಜರು ಕುಳಿತಿದ್ದರು, ಲಗಾಮನ್ನು ಹಿಡಿದು ತಮಗಿಷ್ಟ ಬಂದ ಕಡೆಗೆ ರಾಜ್ಯವನ್ನು ಓಡಿಸುತ್ತಿದ್ದವರು ದಳವಾಯಿ ದೇವರಾಜಯ್ಯ ಮತ್ತು ನಂಜರಾಜಯ್ಯ. ರಾಜರು ಕೇವಲ ಹೆಸರಿಗೆ ಪ್ರಭುಗಳಾಗಿದ್ದರು, ಆದರೆ ಅರಮನೆಯ ನಿಜವಾದ ಒಡೆಯರು ಈ ಸೇನಾಧಿಪತಿಗಳೇ ಆಗಿದ್ದರು. ದಳವಾಯಿಗಳ ದರ್ಬಾರ ನಡೆಯುತ್ತಿದ್ದ ಹೊತ್ತಲ್ಲೇ ಮೈಸೂರಿನ ಸೈನ್ಯಕ್ಕೆ ಒಬ್ಬ ಸಾಮಾನ್ಯ ಸೈನಿಕನಾಗಿ ಸೇರ್ಪಡೆಯಾದ ಯುವಕ ಹೈದರಾಲಿ. ಅಕ್ಷರ ಕಲಿಯದಿದ್ದರೂ ಯುದ್ಧದ ತಂತ್ರಗಳನ್ನು ರಕ್ತಗತ ಮಾಡಿಕೊಂಡಿದ್ದ ಅಸಾಧಾರಣ ಮೇಧಾವಿ ಆತ. ಒಬ್ಬ ಸಾಮಾನ್ಯ ಉದ್ಯೋಗಿ ತನ್ನ ಬುದ್ಧಿವಂತಿಕೆಯಿಂದಲೇ ಆ ಕಂಪನಿಯ ಬಾಸ್ ಆಗಿ ಬೆಳೆಯುವಂತೆ ಹೈದರಾಲಿ ಸೈನ್ಯದ ಮೆಟ್ಟಿಲುಗಳನ್ನು ಏರುತ್ತಾ ಹೋದ. 1961 ಹೊತ್ತಿಗೆ ಆತ ಎಷ್ಟು ಬಲಿಷ್ಠನಾದನೆಂದರೆ, ಆಳುತ್ತಿದ್ದ ದಳವಾಯಿಗಳನ್ನೇ ಬದಿಗೊತ್ತಿ ಮೈಸೂರಿನ ಸರ್ವಾಧಿಕಾರಿಯಾಗಿ ಹೊರಹೊಮ್ಮಿದರು. ಇತ್ತ ಶತಮಾನಗಳ ಇತಿಹಾಸವಿದ್ದ ಒಡೆಯರ್ ರಾಜರು ತಮ್ಮದೇ ಅರಮನೆಯಲ್ಲಿ ತಮ್ಮದೇ ಸಿಂಹಾಸನದ ಮೇಲೆ ಕೇವಲ ಹೆಸರಿಗೆ ಮಾತ್ರ ರಾಜರಾಗಿ ಪಂಜರದ ಹಕ್ಕಿಗಳಂತಾದ್ರು. ಹೈದರಾಲಿ ಸುಮ್ಮನೆ ಕುಳಿತು ಆಳುವ ರಾಜನಾಗಿರಲಿಲ್ಲ. ಆತ ಒಬ್ಬ ರಣಕಲಿ. ಮರಾಠರು, ಹೈದರಾಬಾದಿನ ನಿಜಾಮರು ಮತ್ತು ಕುತಂತ್ರ ಬ್ರಿಟಿಷರು ಹೀಗೆ 3 ದಿಕ್ಕಿನಿಂದ ಬಂದ ಶತ್ರುಗಳನ್ನು ಸಮರ್ಥವಾಗಿ ಎದುರಿಸಿ ಮೈಸೂರಿನ ಗಡಿಯನ್ನು ವಿಸ್ತರಿಸುತ್ತಲೇ ಹೋದರು. ಅವರ ಕಾಲದಲ್ಲಿ ಮೈಸೂರು ದಕ್ಷಿಣ ಭಾರತದ ಅತ್ಯಂತ ಬಲಿಷ್ಠ ಮತ್ತು ಭಯಂಕರ ಶಕ್ತಿಯಾಗಿ ಬೆಳೆದು ನಿಂತಿತ್ತು. ಆದರೆ 1782ರಲ್ಲಿ ವಿಧಿ ಹೈದರಾಲಿಯನ್ನು ಕರೆಸಿಕೊಂತು. ಆ ಶೂನ್ಯವನ್ನು ತುಂಬಲು ಅಪ್ಪನಿಗಿಂತ 1 ಹೆಜ್ಜೆ ಮುಂದೆ ಇದ್ದ ಮಗ ರಂಗಪ್ರವೇಶ ಮಾಡಿದ. ಅವನೇ ಟಿಪ್ಪು ಸುಲ್ತಾನ್. ತಂದೆಗೆ ತಕ್ಕ ಮಗನಾಗಿ ಬಂದ ಟಿಪ್ಪು ಬ್ರಿಟಿಷರ ಪಾಲಿಗೆ ಸಾಕ್ಷಾತ್ ಸಿಂಹ ಸ್ವಪ್ನವಾಗಿದ್ದ. ಅವರನ್ನ ಅವರು ಜನ ಕರೆದಿದ್ದು ಮೈಸೂರಿನ ಹುಲಿ ಎಂದು. ಪ್ರಪಂಚಕ್ಕೆ ಯುದ್ಧದಲ್ಲಿ ರಾಕೆಟ್ ತಂತ್ರಜ್ಞಾನವನ್ನು, ಐರನ್ ಕೇಸ್ಡ್ ರಾಕೆಟ್ಸ್ ಅನ್ನು ಪರಿಚಯಿಸಿದ ಕೀರ್ತಿ ಇವರಿಗೆ ಸಲ್ಲಬೇಕು. ಆ ರಾಕೆಟ್ಗಳ ಶಬ್ದಕ್ಕೆ ಬ್ರಿಟಿಷ್ ಸೈನ್ಯ ಬೆಚ್ಚು ಬಿದ್ದಿತ್ತು. ಆದರೆ ನಾಣ್ಯಕ್ಕೆ ಇನ್ನೊಂದು ಮುಖ ಇತ್ತು. ಬ್ರಿಟಿಷರ ಮೇಲಿನ ದ್ವೇಷ, ನಿರಂತರ ಯುದ್ಧಗಳು ಮತ್ತು ಅವರ ಕಠಿಣ ನಿಲುವುಗಳು ಮೈಸೂರಿನ ಬಲವನ್ನು ಕುಂದಿಸಿದವು. ತಂತ್ರಜ್ಞಾನದಲ್ಲಿ ಗೆದ್ದ ಟಿಪ್ಪು ರಾಜತಾಂತ್ರಿಕವಾಗಿ ಏಕಾಂಗಿಯಾಗುತ್ತಾ ಹೋದರು. ರಣರಂಗದಲ್ಲಿ ಟಿಪ್ಪುವಿನ ಕತ್ತಿ ಸದ್ದು ಮಾಡುತ್ತಿದ್ದರೆ, ಇತ್ತ ಅರಮನೆಯ ನೆರಳಿನಲ್ಲಿ ಅದಕ್ಕಿಂತ ಹರಿತವಾದ ರಾಜಕೀಯ ದಾಳ ಉರುಳುತ್ತಿತ್ತು. ಪದಚ್ಯುತರಾದ ರಾಜವಂಶದ ರಾಣಿ ಲಕ್ಷ್ಮಮ್ಮಣ್ಣಿ ತಮ್ಮ ವಂಶದ ದೀಪವನ್ನು ಉಳಿಸಿಕೊಳ್ಳಲು ಬ್ರಿಟಿಷರೊಂದಿಗೆ ರಹಸ್ಯ ಸಂಪರ್ಕ ಬೆಳೆಸಿದರು. ಅದು ಅವರ ಪಾಲಿಗೆ ಅಸ್ತಿತ್ವದ ಹೋರಾಟವಾಗಿತ್ತು. ಅಂತಿಮವಾಗಿ 1799 ಮೇ 4 ನಿರ್ಣಾಯಕ ಕ್ಷಣ ಬಂದೇ ಬಿಡ್ತು. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಶ್ರೀರಂಗಪಟ್ಟಣದ ಕೋಟೆ ಬ್ರಿಟಿಷರ ವಶವಾಯಿತು. ತನ್ನ ಕೊನೆಯ ಉಸಿರು ಇರುವವರೆಗೂ ಹೋರಾಡಿದ ಟಿಪ್ಪು ಸುಲ್ತಾನ್ ವೀರಮರಣವನ್ನಪ್ಪಿದರು. ಆ ಒಂದು ಸಾವು 40 ವರ್ಷಗಳ ದಳವಾಯಿ ಮತ್ತು ಸುಲ್ತಾನರ ಯುಗಕ್ಕೆ ತೆರೆ ಎಳೆಯಿತು. ಮೈಸೂರು ಮತ್ತೆ ತಿರುಗಿ ನೋಡುವ ಸಮಯ ಬಂದಿತ್ತು.
ಯುದ್ಧದ ಧೂಳು ಅಡಗಿದ್ದಂತೆ ಮೈಸೂರಿನಲ್ಲಿ ಹೊಸ ಸೂರ್ಯೋದಯವಾಯಿತು. ಕೊಟ್ಟ ಮಾತಿನಂತೆ ಬ್ರಿಟಿಷರು ಸಿಂಹಾಸನವನ್ನು ಮತ್ತೆ ಒಡೆಯರ್ ವಂಶಕ್ಕೆ ಒಪ್ಪಿಸಿದರು. 1999ರಲ್ಲಿ ಪಟ್ಟಾಭಿಷೇಕವಾಗುವಾಗ ಮಹಾರಾಜರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ವಯಸ್ಸು ಕೇವಲ 5 ವರ್ಷ. ಆ ಪುಟ್ಟ ಬಾಲಕನ ತಲೆಯ ಮೇಲೆ ಇಡೀ ಸಾಮ್ರಾಜ್ಯದ ಕಿರೀಟವಿತ್ತು. ಯುದ್ಧದ ನೆನಪುಗಳಿದ್ದ ಶ್ರೀರಂಗಪಟ್ಟಣವನ್ನು ಬಿಟ್ಟು ರಾಜಧಾನಿ ಮತ್ತೆ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಮರಳಿತು. ರಾಜ ಇನ್ನೂ ಬಾಲಕನಾಗಿದ್ದರಿಂದ ಮೈಸೂರಿನ ಆಡಳಿತದ ರಥವನ್ನು ಮುನ್ನಡೆಸುವ ಜವಾಬ್ದಾರಿ ಹೊತ್ತವರು ಅನುಭವಿ ಮತ್ತು ಚಾಣಾಕ್ಷ ದಿವಾನ್ ಪೂರ್ಣಯ್ಯ. ಯುದ್ಧಭೂಮಿಯಲ್ಲಿ ಕತ್ತಿ ಹಿಡಿದವರು ಅನೇಕರು, ಆದರೆ ಲೇಖನೆ ಹಿಡಿದು ಇತಿಹಾಸ ನಿರ್ಮಿಸಿದವರು ವಿರಳ. ಮುಮ್ಮಡಿ ಕೃಷ್ಣರಾಜ ಒಡೆಯರಂತಹ ಅಪರೂಪದ ರಾಜ. ಅವರ ಆಸ್ಥಾನ ಅಕ್ಷರಶಃ ಭುವನೇಶ್ವರಿಯ ಮನೆಯಂತಿತ್ತು. ದೇಶದ ಮೂಲೆ ಮೂಲೆಗಳಿಂದ ಬಂದ ಸಂಗೀತಗಾರರು, ಕವಿಗಳು ಮತ್ತು ವಿದ್ವಾಂಸರಿಗೆ ಮೈಸೂರು ತವರು ಮನೆಯಾಯಿತು. ಸ್ವತಃ ಅಪಾರ ಜ್ಞಾನಿಯಾಗಿದ್ದ ಮಹಾರಾಜರು ರಚಿಸಿದ ಶ್ರೀ ತತ್ವನಿಧಿ ಎಂಬ ಗ್ರಂಥ ಇಂದಿಗೂ ಪ್ರಪಂಚದ ಅದ್ಭುತಗಳಲ್ಲಿ ಒಂದು. ಅದರಲ್ಲಿರುವ ಚಿತ್ರಗಳು ಮತ್ತು ವಿಷಯ ವೈವಿಧ್ಯತೆ ಎಂಥವರನ್ನೂ ಮೂಕವಿಸ್ಮಿತರನ್ನಾಗಿಸುತ್ತದೆ. ಮೈಸೂರು ಇವತ್ತು ಸಾಂಸ್ಕೃತಿಕ ನಗರಿ ಎಂದು ಕರೆಸಿಕೊಳ್ಳುತ್ತಿದ್ರೆ ಅದಕ್ಕೆ ಅಡಿಪಾಯ ಹಾಕಿದ ಶಿಲ್ಪಿ ಇವರೇ. ಆದರೆ 1831ರಲ್ಲಿ ಮೈಸೂರಿಗೆ ಗ್ರಹಣ ಬಡಿಯಿತು. ಆಡಳಿತದಲ್ಲಿ ಲೋಪಗಳಿವೆ ಎಂಬ ಸಣ್ಣ ನೆಪ ಒಡ್ಡಿ ಬ್ರಿಟಿಷರು ಇಡೀ ರಾಜ್ಯದ ಅಧಿಕಾರವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡರು. ಆ ಸನ್ನಿವೇಶ ಹೇಗಿತ್ತು ಅಂದ್ರೆ, ಕಷ್ಟಪಟ್ಟು ಕಟ್ಟಿದ ಸ್ವಂತ ಮನೆಯ ಕೀಲಿಕೈಯನ್ನು ನಿನಗೆ ಮನೆ ನಡೆಸಲು ಬರುವುದಿಲ್ಲ ಎಂದು ಹೇಳಿ ಹೊರಗಿನವರು ಬಂದು ಬಲವಂತವಾಗಿ ಕಿತ್ತುಕೊಂಡಂತೆ. ಮುಂದಿನ ಬರೋಬ್ಬರಿ 50 ವರ್ಷಗಳ ಕಾಲ ಮೈಸೂರು ಬ್ರಿಟಿಷ್ ಕಮಿಷನರ್ಗಳ ಆಳ್ವಿಕೆಗೆ ಒಳಪಟ್ಟು ಅರಮನೆಯಲ್ಲಿದ್ದ ರಾಜ್ಯರು ಅಧಿಕಾರವಿಲ್ಲದೆ ನೊಂದರು. ಆದರೆ ಸೋಲಲಿಲ್ಲ. ಕಳೆದುಕೊಂಡ ತಮ್ಮ ಹಕ್ಕನ್ನು ಮರಳಿ ಪಡೆಯಲು ಅರ್ಧ ಶತಮಾನದ ಸುದೀರ್ಘ ಹೋರಾಟ ನಡೆಸಿದರು. ಅದು 1881. ಮೈಸೂರಿನ ಪಾಲಿಗೆ ಸ್ವಾಭಿಮಾನದ ವರ್ಷ. ಬರೋಬ್ಬರಿ 50 ವರ್ಷಗಳ ಹೋರಾಟದ ನಂತರ ಸತ್ಯಕ್ಕೆ ಜಯ ಸಿಕ್ತು. ಬ್ರಿಟಿಷರು ಅಧಿಕಾರವನ್ನು ಮರಳಿ ಒಡೆಯರ್ ವಂಶಕ್ಕೆ ಹಸ್ತಾಂತರಿಸಿದರು. ಅನ್ಯರ ಪಾಲಾಗಿದ್ದ ಮನೆಯ ಕೀಲಿಕೈ ಮತ್ತೆ ಯಜಮಾನನ ಕೈ ಸೇರಿತು. ಆಗ ಸಿಂಹಾಸನ ಏರಿದ 10ನೇ ಚಾಮರಾಜೇಂದ್ರ ಒಡೆಯರ್ ಕೇವಲ ರಾಜನಾಗಿರಲಿಲ್ಲ, ಒಬ್ಬ ಪ್ರಜಾಪ್ರಭುವಾಗಿದ್ದರು. ಏಷ್ಯಾದಲ್ಲೇ ಮೊದಲ ಬಾರಿಗೆ ಪ್ರಜಾಪ್ರತಿನಿಧಿ ಸಭೆ ಅನ್ನು ಸ್ಥಾಪಿಸುವ ಮೂಲಕ ಪ್ರಜೆಗಳಿಗೂ ಆಡಳಿತದಲ್ಲಿ ಧ್ವನಿ ನೀಡಿದರು. ಇಡೀ ಭಾರತವೇ ಬೆರಗುಗಣ್ಣಿನಿಂದ ನೋಡುವಂತಹ ಮಾದರಿ ಮೈಸೂರು ರಾಜ್ಯಕ್ಕೆ ಭದ್ರ ಅಡಿಪಾಯ ಬಿದ್ದಿದ್ದು ಇವರ ಕಾಲದಲ್ಲೇ. ಆದರೆ ಮೈಸೂರು ಕಾಯುತ್ತಿದ್ದ ಆ ಬಂಗಾರದ ಗಳಿಗೆ ಶುರುವಾಗಿದ್ದೇ 1902ರಲ್ಲಿ. ಆಗ ಮೈಸೂರಿನ ಹಣೆಬರಹವನ್ನು ತಿದ್ದಿ ಬರೆಯಲು ಬಂದವರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವರ ಆಳ್ವಿಕೆಯನ್ನು ಮೈಸೂರಿನ ಇತಿಹಾಸದ ನಿಜವಾದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಪಟ್ಟಾಭಿಷೇಕವಾದಾಗ ಇವರಿಗಿನ್ನೂ ಕೇವಲ 10 ವರ್ಷದ ಎಳೆ ವಯಸ್ಸು. ಆಗ ಬಾಲಕರಾಜನಿಗೆ ಮಾರ್ಗದರ್ಶಕರಾಗಿ ರಾಜ್ಯದ ರಕ್ಷಕಿಯಾಗಿ ನಿಂತವರು ಅವರ ತಾಯಿ ಮಹಾರಾಣಿ ವಾಣಿವಿಲಾಸ್. ಸನ್ನಿಧಾನ ಮಗ ಬೆಳೆದು ರಾಜರ್ಷಿಯಾಗುವವರೆಗೂ ತಾಯಿ ರಾಜಪ್ರತಿನಿಧಿಯಾಗಿ ಮೈಸೂರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದರು. 1902 ಮೈಸೂರಿನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದ ವರ್ಷ. ಪೂರ್ಣ ಅಧಿಕಾರ ವಹಿಸಿಕೊಂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೇವಲ ರಾಜನಂತೆ ಆಳಲಿಲ್ಲ, ಒಬ್ಬ ನುಣಿತ ವಾಸ್ತುಶಿಲ್ಪಿಯಂತೆ ಆಧುನಿಕ ಮೈಸೂರನ್ನು ಇಟ್ಟಿಗೆಯಾಗಿ ಕಟ್ಟಿದರು. ಅವರ ಆಡಳಿತ ಎಷ್ಟು ಪವಿತ್ರ ಮತ್ತು ಜನಪರವಾಗಿತ್ತು ಅಂದ್ರೆ, ಸ್ವತಃ ಮಹಾತ್ಮ ಗಾಂಧೀಜಿಯವರೇ ಅವರನ್ನು ರಾಜರ್ಷಿ ಎಂದು ಕರೆದು ಗೌರವಿಸಿದರು. ಅದು ಕೇವಲ ಆಳ್ವಿಕೆಯಾಗಿರಲಿಲ್ಲ, ಮೈಸೂರಿನ ಪಾಲಿಗೆ ಅದೊಂದು ಅಭಿವೃದ್ಧಿಯ ಮಹಾಪರ್ವ. ಇಡೀ ಏಷ್ಯಾ ಖಂಡವೇ ಕತ್ತಲಿದ್ದಾಗ ಮೈಸೂರು ಬೆಳಕಿನತ್ತ ದಾಪುಗಾಲು ಹಾಕಿತ್ತು. 1902ರಲ್ಲಿ ಶಿವನ ಸಮುದ್ರದಲ್ಲಿ ಏಷ್ಯಾದಲ್ಲೇ ಮೊದಲ ಜಲವಿದ್ಯುತ್ ಯೋಜನೆಯನ್ನು ಆರಂಭಿಸಲಾಯಿತು. ಇದರ ಫಲವಾಗಿ 1905ರಲ್ಲೇ ಬೆಂಗಳೂರಿನ ಬೀದಿಗಳು ವಿದ್ಯುತ್ ದೀಪಗಳಿಂದ ಝಗಮಗಿಸಿದವು. ಇತ್ತ ರೈತರ ಕಣ್ಣೀರು ಒರೆಸಲು ಕಾವೇರಿ ನದಿಗೆ ಅಡ್ಡಲಾಗಿ ಕೃಷ್ಣರಾಜಸಾಗರ ಎಂಬ ಬೃಹತ್ ಆಣೆಕಟ್ಟು ತಲೆ ಎತ್ತಿತು. ಅಂದು ಅವರು ಕಟ್ಟಿದ ಆ ಆಣೆಕಟ್ಟು ಇಂದಿಗೂ ಲಕ್ಷಾಂತರ ರೈತರ ಪಾಲಿಗೆ ಜೀವನಾಡಿಯಾಗಿ ಉಸಿರಾಡುತ್ತಿದೆ. ಅನ್ನ ನೀಡಲು ಆಣೆಕಟ್ಟು ಕಟ್ಟಿದ ರಾಜ ಜ್ಞಾನ ನೀಡಲು ವಿಶ್ವವಿದ್ಯಾಲಯವನ್ನೇ ಕಟ್ಟಿದರು. 1916ರಲ್ಲಿ ಅವರು ಸ್ಥಾಪಿಸಿದ ಮೈಸೂರು ವಿಶ್ವವಿದ್ಯಾಲಯ ಕರ್ನಾಟಕದ ಅಕ್ಷರ ಕ್ರಾಂತಿಗೆ ನಾಂದಿ ಹಾಡಿತು. ಅವರ ದೂರದೃಷ್ಟಿ ಕೇವಲ ಮೈಸೂರಿಗೆ ಸೀಮಿತವಾಗಿರಲಿಲ್ಲ.
ಇಂದು ಜಾಗತಿಕ ಮಟ್ಟದಲ್ಲಿ ಹೆಸರಾಗಿರುವ ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ ತಲೆ ಎತ್ತಲು 371 ಎಕರೆ ಭೂಮಿ ಮತ್ತು ಅಪಾರ ಧನ ಸಹಾಯ ನೀಡಿದವರು ಇದೇ ನಾಲ್ವಡಿ. ಅಷ್ಟೇ ಏಕೆ, ಉತ್ತರ ಭಾರತದ ಕಾಶಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೂ ಉದಾರವಾಗಿ ದೇಣಿಗೆ ನೀಡಿ ಸರಸ್ವತಿ ಪುತ್ರ ಎನಿಸಿಕೊಂಡರು. ಮೈಸೂರು ಕೇವಲ ಕೃಷಿ ಪ್ರಧಾನವಾಗಿ ಉಳಿಯಲಿಲ್ಲ, ಅದು ಕೈಗಾರಿಕೆಗಳ ಹಬ್ ಆಗಿ ಬದಲಾಯಿತು. ಭದ್ರಾವತಿಯಲ್ಲಿ ಉಕ್ಕಿನ ಕಾರ್ಖಾನೆಯ ಬೆಂಕಿ ಉರಿಯಿತು. ಜಗತ್ತಿನಾದ್ಯಂತ ಮೈಸೂರಿನ ಕೀರ್ತಿಯನ್ನು ಪಸರಿಸಲು ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ ತಲೆ ಎತ್ತಿತು. ಕೈಗಾರಿಕೆಗಳಿಗೆ ಬೆನ್ನೆಲುಬಾಗಿ ನಿಲ್ಲಲು ಇಂದಿನ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅಂದರೆ ಅಂದಿನ ಮೈಸೂರು ಬ್ಯಾಂಕ್ ಸ್ಥಾಪನೆಯಾಯಿತು. ಮೈಸೂರಿನ ಆರ್ಥಿಕತೆಗೆ ಇವೆಲ್ಲವೂ ಆಣೆ ಬಲ ತಂದುಕೊಟ್ಟವು. ನಾಲ್ವಡಿಯವರು ಕಟ್ಟಿದ್ದು ಕೇವಲ ಆಣೆಕಟ್ಟುಗಳಲ್ಲ, ಅವರು ಜನರ ಬದುಕನ್ನೇ ಕಟ್ಟಿಕೊಟ್ಟರು. ಅಂದಿನ ಕಾಲದಲ್ಲೇ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡುವ ಮೂಲಕ ಸಾಮಾಜಿಕ ನ್ಯಾಯದ ಹರಿಕಾರವಾದರು. ಬಾಲ್ಯ ವಿವಾಹವನ್ನು ನಿಷೇಧಿಸಿ ಸಮಾಜದ ಅನಿಷ್ಟಗಳನ್ನು ತೊಲಗಿಸಿದರು. ರಾಜರ ಈ ಮಹಾನ್ ಕನಸುಗಳಿಗೆ ಹೆಗಲು ಕೊಟ್ಟವರು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅಂತಹ ದಕ್ಷ ದಿವಾನರು. ರಾಜರು ಒಬ್ಬ ವಾಸ್ತುಶಿಲ್ಪಿಯಂತೆ ಕನಸು ಕಂಡರೆ, ಈ ದಿವಾನರು ಶ್ರೇಷ್ಠ ಇಂಜಿನಿಯರ್ಗಳಂತೆ ಆ ಕನಸನ್ನು ನನಸು ಮಾಡಿದರು. ಇವರೆಲ್ಲರ ಪರಿಶ್ರಮದ ಫಲವೇ ಇಂದಿನ ನಮ್ಮ ಸುಂದರ ಮೈಸೂರು. 1940 ನಾಲ್ವಡಿಯವರ ಅಗಲಿಕೆ ನಂತರ ಮೈಸೂರಿನ ಸಿಂಹಾಸನ ಏರಿದವರು ಅವರ ಸಹೋದರನ ಮಗ ಜಯಚಾಮರಾಜೇಂದ್ರ ಒಡೆಯರ್. ವಿಧಿ ಆಟ ನೋಡಿ, ಇವರೇ ಮೈಸೂರು ಸಂಸ್ಥಾನದ 25ನೇ ಹಾಗೂ ಕೊನೆಯ ಮಹಾರಾಜರಾದರು. ಆದರೆ ಇವರು ಕೇವಲ ರಾಜದಂಡ ಹಿಡಿದ ರಾಜನಾಗಿರಲಿಲ್ಲ. ಇವರೊಬ್ಬ ಅಪ್ರತಿಮ ಕಲಾವಿದ. ತತ್ವಶಾಸ್ತ್ರದಲ್ಲಿ ಋಷಿಯಂತಿದ್ದ ಇವರು ಸಂಗೀತದಲ್ಲಿ ಮಾಂತ್ರಿಕರಾಗಿದ್ದರು. ಅಚ್ಚರಿಯ ವಿಷಯವೆಂದರೆ ಇವರೊಬ್ಬ ನಿಪುಣ ಪಿಯಾನೋ ವಾದಕರಾಗಿದ್ದರು. ಮೈಸೂರು ಅರಮನೆಯಲ್ಲಿ ಕುಳಿತು ಪಾಶ್ಚಾತ್ಯ ಸಂಗೀತದ ಸ್ವರಗಳನ್ನು ಸಂಯೋಜಿಸಿದ ಕೀರ್ತಿ ಈ ಸರಸ್ವತಿ ಪುತ್ರನಿಗೆ ಸಲ್ಲುತ್ತದೆ. ಆದರೆ 1947ರ ಹೊತ್ತಿಗೆ ಕಾಲದ ಕರೆ ಬದಲಾಗಿತ್ತು. ಸ್ವಾತಂತ್ರ್ಯದ ಸೂರ್ಯೋದಯವಾಗುತ್ತಿದ್ದಂತೆ ರಾಜಕೀಯ ಚಿತ್ರಣ ವೇಗವಾಗಿ ಬದಲಾಯಿತು. ಅದು ಹೇಗಿತ್ತಂದ್ರೆ, ನಾಡಿನ ಮೂಲೆ ಮೂಲೆಗಳಿಂದ ಹರಿದು ಬರುವ ನೂರಾರು ಸಣ್ಣ ನದಿಗಳು ಅಂತಿಮವಾಗಿ ಒಂದೇ ಬೃಹತ್ ಸಾಗರವನ್ನು ಸೇರುವ ಸಮಯವದು. ಆ ಸಾಗರವೇ ಭಾರತದ ಒಕ್ಕೂಟ. ದೇಶದ ಐಕ್ಯತೆಗಾಗಿ ತಮ್ಮ ಅಧಿಕಾರವನ್ನು ತ್ಯಜಿಸಲು ಜಯಚಾಮರಾಜೇಂದ್ರ ಒಡೆಯರ್ ಹಿಂದೇಟ ಹಾಕಲಿಲ್ಲ. ಆಗಸ್ಟ್ 1947ರಲ್ಲಿ ಭಾರತ ಒಕ್ಕೂಟವೆಂಬ ಮಹಾಸಾಗರದಲ್ಲಿ ಮೈಸೂರನ್ನು ವಿಲೀನಗೊಳಿಸುವ ಪತ್ರಕ್ಕೆ ಸಹಿ ಹಾಕಿದ ಮೊದಲ ರಾಜರಲ್ಲಿ ಇವರು ಒಬ್ಬರಾಗಿದ್ರು. ನದಿ ಸಾಗರದಲ್ಲಿ ಬೆರೆತು ಒಂದಾಯಿತು. 1950 ರಾಜಪ್ರಭುತ್ವದ ಸೂರ್ಯ ಮುಳುಗಿ ಗಣರಾಜ್ಯದ ಸೂರ್ಯ ಉದಯಿಸಿದ ವರ್ಷ. ಮೈಸೂರು ಸಂಸ್ಥಾನವು ಅಧಿಕೃತವಾಗಿ ಭಾರತ ಗಣರಾಜ್ಯದ ಭಾಗವಾಯಿತು. ಆದರೆ ವಿಶೇಷವೇನೆಂದರೆ, ರಾಜತ್ವ ಹೋದರೂ ರಾಜರ ಮೇಲಿನ ಗೌರವ ಕುಂದಲಿಲ್ಲ. ಜಯಚಾಮರಾಜೇಂದ್ರ ಒಡೆಯರ್ ಅವರು ಕಿರೀಟವನ್ನು ತ್ಯಜಿಸಿದರು, ಆದರೆ ಪ್ರಜೆಗಳ ಸೇವೆಯನ್ನು ತ್ಯಜಿಸಲಿಲ್ಲ. 1950ರಿಂದ 1956ರವರೆಗೆ ಅವರು ಮೈಸೂರು ರಾಜ್ಯದ ರಾಜಪ್ರಮುಖರಾಗಿ ಸೇವೆ ಸಲ್ಲಿಸಿದರು. 1956ರಲ್ಲಿ ಕನ್ನಡಿಗರ ಬಹುದಿನದ ಕನಸಾದ ವಿಶಾಲ ಮೈಸೂರು ರಾಜ್ಯ ರಚನೆಯಾದಾಗ ಅದರ ಮೊದಲ ರಾಜ್ಯಪಾಲರಾಗಿ ಪ್ರಮಾಣವಚನ ಸ್ವೀಕರಿಸುವ ಮೂಲಕ ಇತಿಹಾಸದ ಪುಟಗಳಲ್ಲಿ ಶಾಶ್ವತ ಸ್ಥಾನ ಪಡೆದರು. 1974ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರ ನಿಧನದೊಂದಿಗೆ ಮೈಸೂರನ್ನು ನೇರವಾಗಿ ಆಳಿದ ಕೊನೆಯ ದೊರೆಯ ಯುಗಾಂತ್ಯವಾಯಿತು. ರಾಜಪ್ರಭುತ್ವ ಕೊನೆಗೊಂಡರೂ ರಾಜ ಪರಂಪರೆ ಕೊನೆಗೊಂಡಿಲ್ಲ. ಅವರ ಮಗ ಶ್ರೀ ಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಆ ಪರಂಪರೆಯ ದೀವಿಗೆಯನ್ನು ಹೊತ್ತು ಸಾಗಿದರು. ಇಂದು ಅದೇ ಪರಂಪರೆಯನ್ನು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮುನ್ನಡೆಸುತ್ತಿದ್ದಾರೆ. ರಾಜರ ಆಳ್ವಿಕೆ ಇಲ್ಲದಿದ್ದರೂ ದಸರಾ ಸೇರಿದಂತೆ ಮೈಸೂರಿನ ಸಾಂಪ್ರದಾಯಿಕ ಆಚರಣೆಗಳ ಮುಖ್ಯಸ್ಥರಾಗಿ ಅವರು ಇಂದಿಗೂ ಆ ಪರಂಪರೆಯನ್ನು ಜೀವಂತವಾಗಿರಿಸಿದ್ದಾರೆ. 1399ರಲ್ಲಿ ಇಬ್ಬರು ಯುವಕರು ಕೊಟ್ಟ ಒಂದು ಮಾತಿನಿಂದ ಆರಂಭವಾದ ಈ ಕಥೆ 550 ವರ್ಷಗಳ ಕಾಲ ನೂರಾರು ಏಳು ಬೀಳುಗಳನ್ನು ಕಂಡು, ಅಲಮೇಲಮ್ಮನ ಶಾಪದಿಂದ ಹಿಡಿದು ಹೈದರ್ ಟಿಪ್ಪು ಸುಲ್ತಾನರ ಬಿರುಗಾಳಿಯವರೆಗೆ ಮತ್ತು ನಾಲ್ವಡಿಯವರ ಸುವರ್ಣ ಯುಗದಿಂದ ಹಿಡಿದು ಪ್ರಜಾಪ್ರಭುತ್ವದ ಉದಯದವರೆಗೆ ಮೈಸೂರು ಒಡೆಯರ್ ವಂಶದ ಇತಿಹಾಸವು ಕೇವಲ ರಾಜರ ಕಥೆಯಲ್ಲ, ಅದು ನಮ್ಮ ಕರ್ನಾಟಕದ ಹೆಮ್ಮೆಯ ಕಥೆ. ಒಡೆಯರ್ ರಾಜಮನೆತನದ ಆಳ್ವಿಕೆ ಕೊನೆಗೊಂಡಿರಬಹುದು, ಆದರೆ ಅವರು ಬಿಟ್ಟು ಹೋದ ಪರಂಪರೆ ಹೂವು ಬಾಡಿದರೂ ಅದರ ಸುವಾಸನೆ ಉಳಿದಿರುವಂತೆ ಇಂದಿಗೂ ಜೀವಂತವಾಗಿದೆ. ಅವರು ನಿರ್ಮಿಸಿದ ಭವ್ಯವಾದ ಮೈಸೂರು ಅರಮನೆ, ಕೃಷ್ಣರಾಜಸಾಗರ ಅಣೆಕಟ್ಟು, ಅವರು ಪ್ರಾರಂಭಿಸಿದ ದಸರಾ ಉತ್ಸವ,
ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಉಳಿದ ವಿಷಯವನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇದೇ ತರಹದ ವಿಡಿಯೋಗಳಿಗೆ ರೂಹೆ ಐ ಚಾನೆಲ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.